ಸ್ನೇಹಿತರೆ, 3 days ಕ್ಯಾಂಪ್ ಆನ್ ಪಬ್ಲಿಕ್ ಸ್ಪೀಕಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅವಾಗ ಮಾಡ್ತಾ ಇರ್ತಾನೆ. ನಮ್ಮ ಜೊತೆ ನಮ್ಮ ಸೀನಿಯರ್ ಪಾರ್ಟಿಸಿಪೆಂಟ್ ಶೈಲಜಾ ಮೇಡಮ್ ಇದ್ದಾರೆ. ಶೈಲಜಾ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸ್ಬೇಕು ಅಂತ ಇಲ್ಲಿ ಕೋರ್ತಾ ಇದ್ದೇನೆ. ಎಸ್, ಓ ಟು ಶೈಲಜಾ ಮೇಡಮ್. ನಮಸ್ಕಾರ ಸರ್. 3 days ಕ್ಯಾಂಪ್ ಅಟೆಂಡ್ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಆಗ್ತವೆ ಸರ್. ಒಂದು, ಅಲ್ಲಿ ನಮ್ಗೆ ವೇದಿಕೆಯ ಭಯವನ್ನ ತೊಲಗಿಸೋದಕ್ಕ ಸರಿಯಾದ ಒಂದು ವೇದಿಕೆಯಲ್ಲಿ ನಮಗೆ ಲಭ್ಯವಾಗುತ್ತೆ. ಹಾಗೆ ಅಲ್ಲಿರ್ತಕ್ಕಂಥ ಪಾರ್ಟಿಸಿಪೆಂಟ್ಗಳ ಜೊತೆಗೆ ನಾವು ಕಲಿಯೋದು ಬಹಳಷ್ಟು ಇರುತ್ತೆ. ಅವ್ರ ಅನುಭವದಿಂದ ಕಲಿತಾ ಇರ್ತೀವಿ. ಮತ್ತೆ ಸರ್ ನಿಮ್ ಕ್ಲಾಸ್ಗಳ ಕೇಳೋದ್ರಿಂದ ಇನ್ನೂ ಹೆಚ್ಚಿನ ಅವ್ರಿಗೆ ಈ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಮೇಲೆ ಒಂದು ಪ್ರಭುತ್ವ ಬರೋದಕ್ಕೆ ಸಹಾಯ ಆಗುತ್ತೆ. 3 days ಕ್ಯಾಂಪ್ ಅಟೆಂಡ್ ಆಗೋದ್ರಿಂದ 100% ಅವರು ಇರ್ತಕ್ಕಂಥ ಲೆವೆಲ್ ಇಂದ ಇನ್ನೂ ಅಪ್ಗ್ರೇಡ್ ಆಗೋದಕ್ಕೆ ತುಂಬಾ ಸಹಕಾರಿ ಆಗುತ್ತೆ. ಆನ್ಲೈನ್ ಕ್ಲಾಸ್ ಅಲ್ಲಿ ಪ್ರತಿ ವಾರ ಪ್ರಾಕ್ಟೀಸ್ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ? ಆನ್ಲೈನ್ ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈಗ ದೂರ ಇರ್ತಕ್ಕಂಥ ಜನರಿಗೆ ಅಲ್ಲಿ ಬಂದು ತರಗತಿಯನ್ನ ತೆಗೆದುಕೊಳ್ಳಕ ಅನಾನುಕೂಲ ಇರ್ತಕ್ಕಂಥ ಜನರು ಕೂಡ ಕಲಿಯೋದಕ್ಕೊಂದು ಇದು ಉತ್ತಮ ವೇದಿಕೆ ಸರ್. ಹಾಗೇನೆ ಇಲ್ಲಿ ಕಲಿಯೋದ್ರಿಂದ ಇಲ್ಲೂ ಕೂಡ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಂದ್ರೆ ನಮ್ಗೆ ಈ ಒಂದು ವೇದಿಕೆ ಇಲ್ಲೂ ಕೂಡ ಸಿಗುತ್ತೆ. ಇದರಿಂದ ನಾವು ಮನೆಯಲ್ಲಿ ಇದ್ರೂ ಕೂಡ ಒಂದು ನಮ್ಮ ಕಲಿಕೆಯನ್ನ ಮಾಡೋದಕ್ಕ ಇದು ಸಾಧ್ಯ ಆಗುತ್ತೆ. ಅಂದ್ರೆ ಆರ್ಥಿಕವಾಗಿ ಈ ಒಂದು ಆಫ್ಲೈನ್ ಕ್ಲಾಸ್ಗಳಿಗೆ ಅಟೆಂಡ್ ಆಗಕ್ ಸಾಧ್ಯ ಆಗದೆ ಇರ್ತಕ್ಕಂಥವ್ರು ಕೂಡ ಯಾವುದೇ ರೀತಿ ಬೇಜಾರ್ ಪಡೋ ಅಗತ್ಯ ಇಲ್ಲ. ಈ ಆನ್ಲೈನ್ ಕ್ಲಾಸ್ಗಳನ್ನ ಸದುಪಯೋಗ ಪಡಿಸ್ಕೊಂಡು ಅವ್ರ ಬದುಕಿನ ಕನಸನ್ನ ಸಾಕಾರಗೊಳಿಸ್ಕೊಳ್ಳೋದಕ್ಕ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮ ವೇದಿಕೆ ಅಂತ ನಾನು ಥ್ಯಾಂಕ್ ಯು ಶೈಲಜಾ ಮೇಡಮ್. ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ನೇತ್ರಾವತಿ ಅವರೇ, ಶೈಲಜಾ ಮೇಡಮ್ ಹೇಳಿದ್ದು ಏನಾದ್ರು ಬಿಟ್ರಾ? ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು. 3 ಡೇ ಕ್ಯಾಂಪ್ ಮಾಡೋದ್ರಿಂದ ಅಲ್ಲಿ ಏನ್ ಅನಿಸ್ತದ ಅಂದ್ರ ದಂಡಂ ದಶಗುಣಂ ಅಂತ ಹೇಳಿ, ಅಂದ್ರೆ ಯಾವುದೇ ವ್ಯಕ್ತಿ ಏನು ಯಾವ ತರ ತಿದ್ದಬೇಕು ಅನ್ನೋದು ಅಲ್ಲಿ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ತದ. ಆನ್ಲೈನ್ ಕ್ಲಾಸ್ ಕೇಳೋದ್ರಿಂದ ಏನಂತದ ಅಂದ್ರೆ ಡೈಲಿ ನಮ್ಗೆ ಅಟೆಂಡ್ ಆಗದ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಕಲಿಬಹುದು ಅನ್ನೋದು ಮಾಹಿತಿ ಇಲ್ಲಿ ಗೊತ್ತಾಗ್ತದೆ ಸರ್. ಎಸ್, ಥ್ಯಾಂಕ್ ಯು ವೀಕ್ಷಕರೇ. ನಿಮಗೂ ಆ ಥರದ ನಮ್ಮ ಕೋರ್ಸ್ ಸೇರ್ಬೇಕಂದ್ರೆ 9341259267ಗೆ ಕರೆ ಮಾಡಿ. ಮತ್ತೊಂದು ವಿಡಿಯೋಲಿ ಭೇಟಿ ಆಗೋಣ. ಬಾಯ್ ಬಾಯ್.